ರಾಜಧಾನಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ 2025 ಮತ್ತು 26ನೇ ಸಾಲಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳ ಕನಸಿಗೆ ರೆಕ್ಕೆ ಹಚ್ಚುವ ಮೂಲಕ ಹೊಸ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಓರಿಯೆಂಟೇಷನ್ ಯಶಸ್ಸಿನ ಹಾದಿ ಬಗ್ಗೆ ಸಲಹೆ ಕೊಟ್ಟ ಜಲಮಂಡಳಿ ಅಧ್ಯಕ್ಷ. ಜಗಮಗಿಸುವ ವೇದಿಕೆ, ಹೊಸ ಗೆಳೆಯ ಗೆಳತಿಯರ ಜೊತೆ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ವಿದ್ಯಾರ್ಥಿಗಳ ಗುಂಪು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಇಂದು ಕಂಡುಬಂದ ದೃಶ್ಯಗಳಿವು. ಸಾವಿರಾರು ವಿದ್ಯಾರ್ಥಿಗಳಿಗೆ ಪದವಿ ನೀಡಿ ಬದುಕಿನ ದಾರಿದೀಪ ಹೊತ್ತಿಸಿರುವ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ 2025-26ನೇ ಬ್ಯಾಚ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಸಲಾಯಿತು. ಇಂಜಿನಿಯರಿಂಗ್ ಉದ್ಯೋಗ ಅರಸಿ ಬಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಅತಿಥಿಗಳು ಬದುಕಿನ ಬಗ್ಗೆ, ಜೀವನದ ಹಾದಿಯ ಬಗ್ಗೆ ಅರಿವು ಮೂಡಿಸಿದ್ರು. ಸುಮಾರು 2100 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಕನಸಿಗೆ ನೀರೆರೆಯುವ ಸಂಭ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ತಮ್ಮ ಬದುಕಿನ ಸಾಧನೆಯ ಹಾದಿಯನ್ನ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡರು. ಪ್ರಮುಖವಾಗಿ ಈ ರೀತಿ ಯುವಕರು ನಮ್ಮ ದೇಶವನ್ನು ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಉದ್ದೇಶಿಸಿ ಮಾತಾಡೋದು ನಮಗೂ ಕೂಡ ಖುಷಿಯಾಗಿದೆ. ಈ ರೀತಿ ಪ್ರತಿಯೊಬ್ಬ ಯುವಕರು ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ, ಕೇವಲ IAS ಅಧಿಕಾರಿ ಮಾತ್ರ ಅಲ್ಲ, ತಮಗೆ ಆಗಿರುವಂಥ ಇಷ್ಟ ಆಗಿರೋ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಪ್ರತಿಭೆಯನ್ನು ತೋರಿಸಿ. ಇನ್ನು DRDO ವಿಜ್ಞಾನಿ ಡಾಕ್ಟರ್ ರಾಜಲಕ್ಷ್ಮಿ ಮೆನನ್, ವೈಫಲ್ಯತೆ ಮೆಟ್ಟಿ ನಿಂತವರು ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಉದಯೋನ್ಮುಖ ಇಂಜಿನಿಯರ್ಗಳನ್ನ ಕೊಡುಗೆಯಾಗಿ ನೀಡ್ತಾ ಇರುವ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. We encourage all these young students to do internships in the DRDO labs, learn from us. Also for research projects, the universities can also interact with other labs and get projects of interest. So I want more and more interactions between the universities and DRDO labs so that a better academic perspective can be brought in. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಕನಸುಗಳಿಗೆ ರೆಕ್ಕೆ ಕಟ್ಟುತ್ತಿರುವ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಓರಿಯೆಂಟೇಷನ್ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.